ಡಾರ್ಲಿಂಗ್. ಹಾಯ್. ತುಂಬಾ ಹೊತ್ತಾಯ್ತು ಬಂದು. Come on, dear. Let's go. All the lords. Thank you. ದೀಪಾ, ನಮ್ಮ ಫ್ರೆಂಡ್ಸ್ ಎಲ್ಲ ಸರಿ ಪಿಕ್ನಿಕ್ ಅರೇಂಜ್ ಮಾಡಿದ್ದಾರೆ. ಓನ್ಲಿ ಫಾರ್ 2 days. Is it? ಹಾ, ವೆರಿ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸಸ್. ನಾಳೆನೇ ಹೊರಡಬೇಕು. ರೆಡಿ? Okay. Come on. ಯಾವ ಜಾಗ ಪಿಕ್ನಿಕ್ ಹೋಗೋದು ಅಂತ ಹೇಳಲೇ ಇಲ್ಲ? ಹೇಳ್ತೀನಿ. ಆ ದೀಪಾ, ವಾಟ್ ಹ್ಯಾಪನ್ ಟು ಯು? ಯಾಕೆ ಹಠ ಮಾಡ್ತೀಯ? ಯಾಕೆ ಬರೋದಿಲ್ಲ ಅಂತೀಯ? ಏನಾಯ್ತು? ಡೋಂಟ್ ಕಂಪೆಲ್ ಮಿ ಡಿಯರ್. ನನ್ನ ಒತ್ತಾಸೆ ಮಾಡಬೇಡಿ. ನೋ, ಲಾಸ್ಟ್ ಟೈಮ್ ಇದೇ ರೀತಿ ಪಿಕ್ನಿಕ್ ಅರೇಂಜ್ ಮಾಡಿದೆ, ನೀನು ಬರಲಿಲ್ಲ. ಅದರಿಂದ ನನ್ನ ಫ್ರೆಂಡ್ಸ್ ಹತ್ರ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಈ ಸಾರಿ ನೀನು ಖಂಡಿತ ಬರಬೇಕು. ಇಲ್ಲ, ನನ್ಗಾಗಲ್ಲ. ಯಾಕೆ ಅಂತ ನನಗೆ ಕಾರಣ ಹೇಳಬೇಕು. ಯಾಕೆ ಅಂತ ನಿಮಗೆ ಗೊತ್ತಿಲ್ವೇ? ನೀವ್ ಹೇಳೋ ಜಾಗಕ್ಕೆ ನಾನೀಗ ಬಂದ್ರೆ ಮತ್ತೆ ಹಳೆ ನಂದ್ಕೊಳ್ ಬಂದು ನನ್ನ ಚಿತ್ರವಧೆ ಮಾಡುತ್ತೆ. ಸುಖವಾಗಿರೋ ನಮ್ಮ ಜೀವನದಲ್ಲಿ ಮತ್ತೆ ಹೇಳು, ಆ ಕೆಟ್ಟ ಘಟನೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಬೇಡಿ. ಫೂಲ್. ಆ ನಿನ್ನ ಹಳೆ ಘಟನೆಗಳು ನನಗೆ ಗೊತ್ತು, ನೀನೇ ಹೇಳಿದ್ದೀಯ. ಹೀಗಿದ್ದು ನಾನು ನಿನ್ನ ಮ್ಯಾರೇಜ್ ಮಾಡ್ಕೊಂಡೆ. ವೈ ಐ ವಿಲ್ ಟೇಕ್ ಎವ್ರಿಥಿಂಗ್ ಈಸಿ. ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನೀನ್ಯಾಕೆ ಸಂಕಟ ಪಡ್ತಿದ್ಯಾ? ದೀಪಾ, ಈ ಸಾರಿ ನೀನು ಬರಲೇಬೇಕು. ನನ್ನ ಮಾತು ಮಾತ್ರ ತಟ್ಟಿ ಹಾಕ್ಬೇಡ ಪ್ಲೀಸ್. ಸರಿ, ನಿಮ್ಮಿಷ್ಟ.
ಏನ್ರಿ ಟೈಮ್ ಆಯ್ತು, ಯಾಕ್ರಿ ಇನ್ನು ಹೊರಡ್ತಾ ಇಲ್ಲ? ಇನ್ನೊಂದು ಇಬ್ಬರು ಬರ್ಬೇಕಾಗಿದೆ ಸರ್, ಒಂದ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ ಇಬ್ರು ಸರ್. ಬನ್ನಿಪ್ಪ ಬೇಗ ಬೇಗ ಬನ್ನಿಪ್ಪ, ಟೈಮ್ ಮಾಡ್ತಾ ಇದೆ, ಬನ್ರಿ ಬನ್ರಿ ಬೇಗ. ಅಯ್ಯೋ ಬನ್ನಿ. ಏನ್ ಸ್ವಾಮಿ, 2 ಸೀಟ್ ಬರ್ಬೇಕು ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಇವನು ಒಬ್ನೇ 4 ಸೀಟ್ ಇದಾನಲ್ರಿ? ಎಲ್ಲಪ್ಪ ನಮ್ ಜಾಗ? ಸ್ವಾಮಿ ಏನದ್ ಕೈನಲ್ಲಿ ಅಷ್ಟುಟ ಸಾಕ? ಬರೀ ಉಪ್ಪಿನಕಾಯಿ ಊಟ. ಒಳ್ಳೆ ಕರ್ಮ. ಎಲ್ಲಪ್ಪ ನಮ್ ಸೀಟು? ಎಲ್ಲಪ್ಪ ಕೊಟ್ಲಿ ಇವ್ರಿಗೆ ಜಾಗನಾ? ಆ ಡ್ರೈವರ್ ಸೀಟ್ ಹತ್ರ ಕೂತ್ಕೊಳ್ಳಿ ಹೋಗಿ. ಮಾರ್ನಿಂಗ್. ಇವ್ ನಿನ್ ಮಕ್ಳ? ಇವನ್ ನನ್ನ ಹಿರೇ ಮಗ, ಇವನ್ ನನ್ನ ಕಿರೇ ಮಗ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮೈ ನೇಮ್ ಇಸ್ ನೀಲಕಂಠ ಅಡಿಗ. ನಾನು ಸುಮಾರು 15 ವರ್ಷಗಳಿಂದ ಗೈಡ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ನಾವುಗಳು ಹೊರಟಿರುವ ಈ ಪ್ರಯಾಣ ಸುಖಕರವಾಗಿ ಮುಗಿದು ನಾವೆಲ್ಲರೂ ಸಂತೋಷದಿಂದ ಹಿಂತಿರುಗಿ ಬರಬೇಕೆಂದು ನಿಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಡ್ರೈವರ್ ಸ್ಟಾರ್ಟ್. Thank you very much. May I know your name, madam? Very good.
ಸೇರಿ ಬಂದ ಹಾಗೆ ಕೆಂಪು ಹೂಗಳ ತಿಲಕ ಮೆರೆಸುತ್ತ ವನದೇವಿ ನಗುವ ಹಾಗೆ ವನದೇವಿ ನಗುವ ಹಾಗೆ ನೀ ಬಂದು ನಿಂತ ಎದುರು ಮನದಲ್ಲಿ ಮಿಂಚು ನೂರು ನೀ ಬಂದು ನಿಂತ ಎದುರು ಮನದಲ್ಲಿ ಮಿಂಚು ನೂರು ರಂಗಾಯಿತಕ್ಕೆ ಮಗವು ಹೊಸದಾಗಿ ಮೂಡಿರೆ ಒಲವು ಪ್ರಥಮ ಚುಂಬನ ರವಿಯು ನೀಡಲು ಹೂವಾದ ಮುಗ್ಗಿನಂತೆ ಹೂವಾದ ಮುಗ್ಗಿನಂತೆ ಪ್ರಥಮ ಚುಂಬನ ರವಿಯು ನೀಡಲು ಹೂವಾದ ಮುಗ್ಗಿನಂತೆ ಪ್ರಥಮ ದರ್ಶನ ಶಶಿ ತಂದಿರೆ ಸಾಗರದ ಹಿಗ್ಗಿನಂತೆ ಸಾಗರದ ಹಿಗ್ಗಿನಂತೆ ನಸು ನಾಚಿ ಬೆವತಿರೆ ನೀನು ರಸ ಕಾವ್ಯ ಕಂಡೆನು ನಾನು ನಸು ನಾಚಿ ಬೆವತಿರೆ ನೀನು ರಸ ಕಾವ್ಯ ಕಂಡೆನು ನಾನು ರಂಗಾಯಿತೇಕೆ ಮಗವು ಹೊಸದಾಗಿ ಮೂಡಿರೆ ಒಲವು ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ಏನೂ ಇಲ್ಲ, ಏನೂ ಇಲ್ಲ. ದೀಪ, ಎಲ್ಲರೂ ಎಷ್ಟು ಸಂತೋಷವಾಗಿ ನಗ್ತಾ ಇದ್ದಾರೆ. ನೀನು ಅವ್ರ ಹಾಗೆ ನಗೋದ್ ಬಿಟ್ಟು ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದೀಯ. ಅಥವಾ ಸಾರಿ ಸಾರಿ, ನೀನ್ ಸಂತೋಷವಾಗಿರ್ಲಿ ಅಂತಾನೆ ಇಲ್ಲಿ ಕರ್ಕೊಂಡು ಬಂದದ್ದು, ಗೊತ್ತಾಯ್ತಾ? ಸ್ಮೈಲ್ ಸ್ಮೈಲ್. ಹಲೋ ಸರ್, ನೋಡಿ ಇದು ಶಿವನ ದೇವಾಲಯ. ಸುಮಾರು 2000 ವರ್ಷಗಳ ಹಿಂದೆ ಇದನ್ನ ಕಟ್ಟಿದ್ದು ಅಂತ ಪುರಾತನ ಕಾಲದಲ್ಲೂ ಬಂದ ಇತಿಹಾಸ ಹೇಳುತ್ತೆ. ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವ ಜಾತ್ರೆಗೆ ಸುಮಾರು 2 ಲಕ್ಷ ಜನ ಬಂದು ಸೇರ್ತಾರೆ. ಸರಿ, ಟಿಫನ್ಗೆ ಎಲ್ಲಿ ನಿಲ್ಲಿಸ್ತೀರಾ? ಅಲ್ಲಪ್ಪ, ಈಗ ತಾನೇ ತಿಂತಾ ಇದ್ದೆ, ಮತ್ತೆ ಟಿಫನ್ಗೆ ಎಲ್ಲಿ ನಿಲ್ಲಿಸ್ತೀರಿ ಅಂತ ಕೇಳ್ತಾ ಇದ್ದೀಯಲ್ಲ, ಅಷ್ಟು ಬೇಗ ಹಸುವಾಗೋಯ್ತೇನೆ ನಿನಗೆ? ನನ್ನ ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ, ಅದಕ್ಕೆ ಈಗ ತಿಂದಿದ್ದು. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾಳೆದು ಸೇರಿಸ್ಬಿಟ್ಟು ಈಗಲೇ ತಿಂದ್ಬಿಡಿ. ಯಾಕೆಂದ್ರೆ ಪ್ಯಾಸೆಂಜರ್ಸ್ಗೆ ತೊಂದರೆ ಆಗ್ಬಾರ್ದು ನೋಡಿ. ಒಳ್ಳೆ ಪಂಚಾಯತಿ ಆಯ್ತಲ್ಲ ಇವ್ರದ್ದು. ರಮಣ, ಮುಂದೆ ಎಲ್ಲಾದ್ರೂ ಹೋಟ್ಲಿದ್ರೆ ಸ್ವಲ್ಪ ನಿಲ್ಸಪ್ಪ. Come on, darling. ದೀಪ, ಟಿಫನ್ ತಗೊಂಡ್ ಬಾ. ಟಿಫನ್ ನನಗೆ ಬೇಡ ರೀ. ಬೇಡ? ನಿನ್ನಿಷ್ಟ. ಮಿಸ್ಟರ್,
ಚಾಲೆಂಜ್ ಚಾಲೆಂಜ್. ರಮೇಶ್ ಪ್ಲೀಸ್ ಕುಡಿಬೇಕು. ಪ್ಲೀಸ್ ಇನ್ಮೇಲೆ ನನ್ನ ಹತ್ರ ಚಾಲೆಂಜ್ ಮಾಡಬೇಡ, ಗೊತ್ತಾ? ಏನಯ್ಯ ಪಿಕ್ನಿಕ್ ಬಂದು ದುಡ್ಡು ಕೊಟ್ಟು ನಿದ್ದೆ ಮಾಡ್ತಾ ಇದೆಯಲ್ಲ? ಏನ್ ಮಾಡೋದಪ್ಪ, ಎಲೆಕ್ಷನ್ ಗಲಾಟೆ ಬೇರೆ, ಸ್ಪೆಷಲ್ ಡ್ಯೂಟಿ ಬೇರೆ, ಮದುವೆಯಾಗಿ 9 ವರ್ಷ ಆದ್ರೂ ನನಗೆ ಹೆಂಡತಿ ಹತ್ರ ಮಾತಾಡಕ್ ಗ್ಯಾಪ್ ಸಿಕ್ತಿಲ್ಲ. ಹಾಗೂ ಒಂದ್ ವೇಳೆ ಗ್ಯಾಪ್ ಸಿಕ್ತಿದ್ರೆ ಮನೇಲಿ ನಮ್ಮ ಅತ್ತೆ ಮಾವನ್ ಕಾಟ. ಏನಯ್ಯ ಮದುವೆಯಾಗಿ 9 ವರ್ಷ ಆಯ್ತು ಅಂತೀಯ, ಮಕ್ಳು ಮರ ಇದ್ದಾರ? 6 ಮಕ್ಕಳು ಕಣಯ್ಯ. ಹೀಗೆ ಹೇಳ್ದೆ ಗ್ಯಾಪ್ ಸಿಕ್ಕಲ್ಲ ಅಂತ. ಮಕ್ಳು ನೋಡಿದ್ರೆ 6 ಅಂತೀಯ, ಗ್ಯಾಪ್ ಏನಾದ್ರು ಸಿಕ್ಕಿದ್ರೆ ಅದೆಷ್ಟು ಮಕ್ಳು ಆಗ್ತಾ ಇದ್ವೋ ಏನೋ. ಮಾತಾಡ್ಲಿಕ್ಕೆ ಅಂತ ಹಾಗಂದೆ. ಹೋದ ವಾರ ಡ್ಯೂಟಿನಲ್ಲಿ ಇದ್ದಾಗ ನನ್ನ ಒಂದು ಟೆಲಿಗ್ರಾಮ್ ಬಂತು, ಡೆಲಿವರಿ ಆಗಿದೆ ಅಂತ. ನನಗೆ ಆಶ್ಚರ್ಯ, ನನ್ನ ಹೆಂಡತಿಗೆ 6 ತಿಂಗಳು, ಅದೇ ಡೆಲಿವರಿ ಆಗುತ್ತೆ. ಊರಿಗೆ ಹೋಗಿ ನೋಡ್ತೀನಿ, ಹೆರಿಗೆ ಆಗಿರೋದು ನನ್ನ ಹೆಂಡತಿಗಲ್ಲ, ಮತ್ತೆ ನಾವು ಮತ್ತೆ
ನಿಮ್ಮ ಬಸ್ನಲ್ಲಿ ಸ್ಮಗ್ಲಿಂಗ್ ಗುಡ್ಸ್ ಹೋಗ್ತಾ ಇದೆ ಇನ್ಫಾರ್ಮೇಶನ್ ಬಂದಿದೆ, ಸ್ವಲ್ಪ ಚೆಕ್ ಮಾಡಬೇಕಾಗಿದೆ. ಓಕೆ ಸರ್, ಯು ಆರ್ ವೆಲ್ಕಮ್. ಧಾರಾಳ ಮಾಡ್ಬೋದು. ಹಾ, ಇಲ್ಲಿ ನೋಡಿ, ಯಾಕೋ ಮನ್ಸಿಗೊಂಥರ ಆಗ್ತಿದೆ. ವಾಪಸ್ ಮನೆಗೆ ಹೋಗೋಣ. ವಾಟ್ ಆರ್ ಯು ಟಾಕಿಂಗ್ ಡಿಯರ್? ಈಗ ಅರ್ಧ ದಾರಿ ಬಂದು ವಾಪಸ್ ಹೋದ್ರೆ ಫ್ರೆಂಡ್ಸ್ಗಳೆಲ್ಲ ಏನ್ ತಿಳ್ಕೊಂತಾರೆ ಹೇಳು? ನೋಡು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹಳೆ ಘಟನೆಗಳನ್ನೆಲ್ಲ ಮರೆತು ಹ್ಯಾಪಿ ಆಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಯುವರ್ ಅಟೆನ್ಷನ್ ಪ್ಲೀಸ್. ಇಲ್ಲ ಕಾಣುತ್ತಲ್ಲ, ಈ ಕಾಡು ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತಿ ಹೊಂದಿದೆ. ಈ ಕಾಡಿನಲ್ಲಿ ಆನೆ, ಹುಲಿ, ಕರಡಿ, ಚಿರತೆ ಮುಂತಾದ ಅನೇಕ ಪ್ರಾಣಿಗಳಿವೆ. ನಮ್ಮ ಸರ್ಕಾರ ಇದರ ಉನ್ನತಿಗಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದೆ. ಏನಪ್ಪ, ಕೆರೆಗೆ ಕಡೆ ಹೋಗ್ಬೇಕು? ಅದು ಆ ಕಡೆ. ಕಮಾನ್, ಲೆಟ್ಸ್ ಗೋ. ನಾನು ಅಲ್ಲಿಗೆ ಬರ್ತೀನಿ ರಮೇಶ್. ಬೇಡ ದೀಪ, ನೀನ್ ಅಲ್ಲೇ ಇರು, ನಾನೇ ಬರ್ತೀನಿ. ನಾನು ಅಲ್ಲಿಗೆ ಬರ್ತೀನಿ. ಅಯ್ಯೋ ಬೇಡ ದೀಪ, ನೀರು ತುಂಬಾ ಇದೆ. ಆಗ್ಲಿ, ಪರವಾಗಿಲ್ಲ, ನಾನು ಬಂದೇ ಬರ್ತೀನಿ. ಬೇಡ ದೀಪ, ಇವತ್ ಪಿಕ್ಚರ್ ಪ್ರೋಗ್ರಾಮ್ ಇದೆ. ಬಟ್ಟೆ ಗಿಟ್ಟೆ ನೆನ್ಸ್ಕೊಂಡ್ರೆ ಇವತ್ ಪಿಕ್ಚರ್ ಪ್ರೋಗ್ರಾಮ್ ಕ್ಯಾನ್ಸಲ್. ಗೊತ್ತು, ನಾನೇ ಧೈರ್ಯವಾಗಿ ಹೀಗ್ ಬರ್ತೀನಿ. ದೀಪ ನೋಡಲ್ಲಿ.
ಸವಿಯಲು ಕಾದಿದೆ ಮನ ಮನ ಜಗವ ಮರೆಯೇ ಆಸೆಗಳು ಕಾರಂಜಿಯಂತೆ ಸ್ವರ್ಗವದು ಕೈ ಸೇರಿದಂತೆ ಆಸೆಗಳು ಕಾರಂಜಿಯಂತೆ ಸ್ವರ್ಗವದು ಕೈ ಸೇರಿದಂತೆ ನಲಿಯುತ್ತ ಕುಣಿಯುತ್ತ ಮನಗಳ ಬೆರೆಸುತ್ತ ಒಲವಿನ ಕಡಲಲ್ಲಿ ತೇಲುತ್ತ ಉಸಿರುಸಿರು ಉಸಿರುಸಿರು ಕಲೆತ ಅನುಭವ ನೂತನ ಸದಾ ಸದಾ ನಾನಿರುವೆ ಆ ಬೇಗೆ ತೀರೆ ನಿಂಗೆರೆವೆ ಪನ್ನೀರ ಧಾರೆ ಬಳಸಿದೆ ತರುಲತೆ ನಮ್ಮನ್ನು ನೋಡುತ್ತೆ ಹೇಳುತ್ತೆ ಒಲವಿನ ಕಿರುಗತೆ ಈ ಮಧುರ ಕರೆಯ ನೀಡಿದೆ ಕರೆಯ ಮನಸ್ಸು ಬಯಸಿದೆ ಜೊತೆಯ ಕಣ್ಣ ಮಾತು ಒಂದು ಅರ್ಥ ನೂರು ತುಟಿಯ ಸಿಹಿಯ ಸವಿಯಲು ಕಾದಿದೆ ಮನ ಮನ Please, matches. Have you got matches? Please. Please, matches. Matches, please. ಏನ್ ವಿಷಯ? ನಮ್ ಕಾರ್ ಕೆಟ್ಟೋಗಿದೆ. ಹಾ. ನಾವು ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ಹಾ. ನಮ್ಗೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಸರ್? ಸಾರಿ ಸರ್, ಇದು ಪಿಕ್ನಿಕ್ ಬಸ್ಸು. ಸೈಟ್ ಸೀಯಿಂಗ್ ಎಲ್ಲ ನೋಡ್ಕೊಂಡು ಶಿಂಷಾವರೆಗೂ ಹೋಗ್ತಾ ಇದೀವಿ. ಸರ್, ಇಲ್ಲಿಂದ ನಾಳೆ ಬೆಳಗ್ಗೆ ಯಾವ ಬಸ್ಸು ಇಲ್ಲ, ಜೊತೆಲಿ ಫ್ಯಾಮಿಲಿ ಬೇರೆ ಇದೆ. ನಮ್ಮನ್ನ ಶಿಂಷಾವರೆಗೂ ಬಿಟ್ಟು ಬಿಟ್ರೆ ಅಲ್ಲಿಂದ ಬೇರೆ ಏರ್ಪಾಟ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ ರೇ, ಏನ್ರಿ ಯೋಚನೆ ಮಾಡ್ತೀರಾ? ಫ್ಯಾಮಿಲಿ ಸಮೇತ ಬಂದಿದ್ದಾರೆ, ಕಾರ್ ಬೇರೆ ಕೆಟ್ಟೋಗಿದೆ, ಹೇಗೂ ಒಳಗಡೆ 2 ಸೀಟ್ ಖಾಲಿ ಇದೆ, ಬರ್ಲಿ ಬಿಡಿ. ಮಗು ಬೇರೆ ಹೇಳ್ತಾ ಇದೆ. ಬನ್ನಿ ಸರ್. ಬನ್ನಿ ಮಾ, ಬನ್ನಿ. ಡ್ರೈವರ್, ಕಾರ್ ತಗೊಂಡು ನೀನು ರಿಪೇರಿ ಮಾಡ್ಕೊಂಡು ಮನೆ ಹತ್ರ ಹೋಗು. ನೀವು ಹೋಗು.
ನಡ್ರಿ ಸರ್. ಹಾ ನಡೆಯೋಣ. ಥ್ಯಾಂಕ್ ಯು ಸರ್. ನಾವು ದೀಪಾ ದೀಪಾ ಮನೆಗೆ ಹೋಗೋಣ ಬಾ. ಅಲ್ಲಿ ನಮ್ಮ ತಾಯಿನ ಪರಿಚಯ ಮಾಡಿಸ್ಕೊಡ್ತೀನಿ. ಮದುವೆ ಏರ್ಪಾಡೆಲ್ಲ ಆಮೇಲೆ ಮಾಡೋಣ, ಸರಿ ತಾನೆ? ಬಾ ಹೋಗೋಣ. ಬಾ ಹೋಗೋಣ. ಅಮ್ಮ ಇಲ್ವೇನಾ? ದೇವಸ್ಥಾನಕ್ಕೆ ಹೋಗಿರೋ ಬತ್ತಿ. ಸರಿ ಸರಿ, ನೀವು ಹೋಗು. ಕಮ ದೀಪಾ, ನೀನ್ ಇಲ್ಲೇ ಕೂತ್ಕೋ, ನಾನು ಹೋಗಿ ನಮ್ಮ ಬೇಗ ಬಂದ್ಬಿಡಿ. ಓಕೆ. ಹಲೋ, ಏನ್ ರಮೇಶ್ ಇಷ್ಟು ದೂರ ಬಂದಿದ್ಯಾ? ಮುಖ್ಯವಾಗಿ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದೆ. ವಿಷಯ ಇಲ್ಲ ಅಂದ್ರೆ ನಮ್ಮ ಹತ್ರ ಬರ್ತೀಯಾ? ಸರಿ ಸರಿ, ಬಂದ್ ವಿಷಯ ಕೇಳೋಣ. ನೀವೆಲ್ಲ ನನ್ಗೊಂದು ಹೆಲ್ಪ್ ಮಾಡ್ಬೇಕು. ನಾಳೆ ನನ್ನ ಮದ್ವೆ ಇದೆ, ಆ ಮದ್ವೆಗೆ ಬಂದು ನೀವೆಲ್ಲ ನಡೆಸ್ಕೊಡ್ಬೇಕು. ಏನಾ ಲಗ್ನ ಪತ್ರಿಕೆ ಅಂತ ದಿಢೀರ್ ಮದ್ವೆ? ಹೌದು, ಇದು ಲವ್ ಮ್ಯಾರೇಜ್. ಈ ವಿಷಯ ನಿಮ್ ತಾಯಿ ಗೊತ್ತಾ? ಆ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ನೀವೆಲ್ಲ ಈಗಲೇ ಬಂದ್ರೆ ಒಳ್ಳೇದು. ನಾವು ಸಹಾಯ ಮಾಡಕ್ ತಯಾರು. ನಮ್ಗೆ ಯಾವ ರೀತಿ ತೊಂದರೆನೂ ಬರಬಾರ್ದು, ಯಾಕಂದ್ರೆ ಇದು ಲವ್ ಮ್ಯಾರೇಜ್. ಸರಿ, ಬನ್ನಿ ಹೋಗೋಣ. ಬಾಬಾ ಬನ್ನಿ ಬನ್ನಿ ಬನ್ನಿ. ಸರಿ. ಹಾರೋ ರವಿ, ಮುಂದೆ ಹತ್ತೋ. ಇಲ್ಲ, ಇಲ್ಲ. ನಾನಿಂದ ಹಿಂದೆ ಕಡೆ ಬಾ. ದೀಪಾ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ದೀಪಾ, ದೀಪಾ ಇಲ್ಲ? ಅಮ್ಮವ್ರನ್ನಾರು ತಪ್ಕೊಂಡು ಈ ಕಾರಲ್ಲಿ ಹೋದ್ರು. ಯಾರು ಬಂದಿದ್ದು? ಯಾರು ಕರ್ಕೊಂಡೋಗಿದ್ದು? ನಿನ್ನ ಹತ್ರ ಏನಾದ್ರು ಹೇಳಿದ್ರಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಬುದ್ಧಿ. ಅಮ್ಮವ್ರನ್ನಾರು ತಪ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ರು, ಅದನ್ನ ನಾನು ನೋಡ್ದೆ. ಏನು ಒದರ್ತೀಯೋ? ಏನಪ್ಪ ಮದುವೆ ಅಂತ ನಮ್ಮೆಲ್ಲ ಕರ್ಕೊಂಡು ಬಂದೆ? ಹಾ, ಸ್ವಲ್ಪ ಇರು. ಈ ರೀತಿ ಲವ್ಗಿವೆಲ್ಲ ಯಾವಾಗ್ಲೂ ಸರಿ ಬರಲ್ಲ. ಏನೋ ನೀನ್ ಅದೃಷ್ಟವಂತ. ಈ ವಿಷಯ ಮದುವೆಗಿಂತ ಮುಂಚೆನೆ ಆಯ್ತು. ಆಮೇಲೆ ಏನಾದ್ರೂ ಆಗಿದ್ರೆ ನಿನ್ ಪೊಸಿಷನ್ ಹೇಗಿರ್ತಿತ್ತೋ. ನಮ್ಮ ನಿಜವಾದ ಪ್ರೀತಿ ಎಷ್ಟಿದೆ ಅಂತ ನಿಮ್ಗೇನು ಗೊತ್ತು? ಯಾವುದಕ್ಕೂ ವಿಚಾರಿಸದೆ ನೀವು ತೀರ್ಮಾನಕ್ಕೆ ಬರೋದು ತಪ್ಪು. ನಾನು ಈಗಲೇ ಅವ್ರ ಮನೆ ಹತ್ರ ಹೋಗ್ತೀನಿ. ಈ ಮದುವೆನ ನಿಮ್ ಕಣ್ಣು ಮುಂದೆನೆ ಮಾಡ್ಕೊಂಡು ತೋರಿಸ್ತೀನಿ. ಬಾಯಿಲಿ ಯಾಕಲ್ಲೇ ನಿಂತಿದ್ದೀಯಾ? ರಮೇಶ್, ಬರ್ಬೇಡಿ, ದಯವಿಟ್ಟು ಹೊರಟೋಗಿ. ನೀವು ನನ್ನ ಹತ್ರ ಏನ್ ಮಾತಾಡೋದು ಬೇಡ. ಬರ್ತೀಯೋ ಇಲ್ಲ ದೀಪಾ? ಈಗ ನೀನ್ ಬರ್ದ ಹೋದ್ರೆ ನೀನ್ ಬಾಳೆ ನಾಶವಾಗಿ ಹೋಗುತ್ತೆ.
ನೀನ್ ಇಷ್ಟು ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನೋಡ್ ದೀಪ, ಕೊನೇ ಸಾರಿ ಹೇಳ್ತಾ ಇದ್ದೀನಿ, 5 ನಿಮಿಷ ಟೈಮ್ ಕೊಡ್ತೀನಿ, ಚೆನ್ನಾಗಿ ಆಲೋಚನೆ ಹೇಳು. ಅಷ್ಟ್ರಲ್ಲಿ ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ಇನ್ನು ಮುಂದೆ ನಿನಗೂ ನನಗೂ ಯಾವ ರೀತಿ ಸಂಬಂಧನೂ ಇರೋದಿಲ್ಲ. ಏನಾ ಲಗ್ನ ಪತ್ರಿಕೆ ಅಂತ ದಿಢೀರ್ ಮದುವೆ? ಈ ವಿಷಯ ನಿಮ್ ತಾಯಿ ಗೊತ್ತಾ? ನಾವು ಸಹಾಯ ಮಾಡಕ್ ತಯಾರು. ನಮ್ಗೆ ಯಾವ ರೀತಿ ತೊಂದರೆನೂ ಬರಬಾರ್ದು, ಯಾಕಂದ್ರೆ ಇದು ಲವ್ ಮ್ಯಾರೇಜ್. ಅಮ್ಮವ್ರನ್ನ ಯಾರು ತಪ್ಕೊಂಡು ಕಾಲ ಕರ್ಕೊಂಡು ಹೋಗ್ತಿದ್ರು, ಅದನ್ನ ನಾನು ನೋಡಿದೆ. ಈ ರೀತಿ ಲವ್ ಗಿವೆಲ್ಲ ಯಾವಾಗ್ಲೂ ಸರಿ ಬರಲ್ಲ. ಏನೋ ನೀನ್ ಅದೃಷ್ಟವಂತ. ಈ ವಿಷಯ ಮದುವೆಗಿಂತ ಮುಂಚೆನೆ ಆಯ್ತು. ಆಮೇಲೆ ಏನಾದ್ರೂ ಆಗಿದ್ರೆ ನಿನ್ ಪೋಷಣೆ ಹೇಗಿರ್ತಿತ್ತು? ನಾನು ಹೋಗ್ತೀನಿ. ಆದ್ರೆ ನಾನು ಹೋಗೋಕ್ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ. ಪ್ರೀತಿ ಅನ್ನೋದು ಆಟದ ವಸ್ತು ಅಲ್ಲ. ನನಗ್ ಮೋಸ ಮಾಡ್ದಂಗೆ ಬೇರೆ ಯಾರಿಗೂ ಮೋಸ ಮಾಡಬೇಡ ದೀಪ. ನಿಲ್ಸು. ಹೀಗೆ ಎಷ್ಟು ದಿನ ಇರ್ತೀಯೋ? ನನಗೂ ವಯಸ್ಸಾಯ್ತು. ನೀನ್ ಪ್ರೀತಿಸಿದ ಹುಡುಗಿ ಬೇರೆ ಜಾತಿಯವಳು ಅಂತ ತಿಳ್ಕೊಂಡು ನಾನು ಒಪ್ಕೊಂಡೆ. ಆದ್ರೆ ಅವಳು ನಿನಗೆ ಮೋಸ ಮಾಡಿ ಹೊರಟೋದ್ಲು. ಈಗ್ಲೂ ನನ್ ಮಾತು ಕೇಳು ರಮೇಶ್. ನಿಮ್ಮ ಅವನ ಮಗಳು ಗೀತಾನ್ ಮದುವೆ ಮಾಡ್ಕೊಂಡು ಸುಖವಾಗಿರು. ಆ ಸಂತೋಷದಲ್ಲೇ ಕಾಶಿಗೂ ಏನ್ರಿ ಅದು? ಯಾಕ್ರಿ ಬಸ್ ನಿಲ್ಸಿದ್ರಿ? ಹೋಗ್ರಿ. ಅಲ್ರಿ, ನಮ್
ಬಸ್ ಪಂಚರ್ ಆದ್ರೆ ಹಾಕ್ಬೋದು, ನಿಮ್ ಹೊಟ್ಟೆ ಪಂಚರ್ ಆದ್ರೆ ನಾವೇನ್ರಿ ಮಾಡೋಣ? ಅಲ್ರಿ, ಅಲ್ಲಿ ಹೋಗ್ತಿರಲ್ಲ, ಅಲ್ಲಾದ್ರೂ ಸುಮ್ನೆ ಕೂತ್ಕೋತೀರಾ ಅಥವಾ ಅಲ್ಲೂ ತಿಂತಾನೆ ಇರ್ತೀರಾ? ಹೋಗಿ ಹೋಗಿ, ಹೇಗೆ ಹೋಗ್ಬಿಡ್ತಾರೆ? ಕೊಡೆಯ ಅದನ್ನ ಇಲ್ಲಿ, ಕೊಡಪ್ಪ ಅದನ್ನ, ಇದು ಕೊಡೆಯ, ಇವ್ನು ನೋಡಿ, ಕೊಡೆಯ ಅದನ್ನ, ಕೊಡಪ್ಪ ಅದನ್ನ, ಹೋಗೋಗು. ಬೆಳಿಗ್ಗೆನೆ ಎಲ್ಲಿಂದ ಬಂದ್ರೆ ನನ್ನ ಪ್ರಾಣ. ರಾಮಣ್ಣ, ಇನ್ ಹೋಗೋಣ. బేవర్సి నీకు కొంచెం కూడా బుద్ధి లేదు. అక్క చెల్లితో పుట్టిండవా లేదా? ఏమమ్మా, ఏం సంగతి, ఏం గలాట? చూడండి సార్, చూసి ఇంక పెద్ద మనిషిలాగా ఉన్నాడు. బెంగళూరు నుంచి సీటు కింద చెయ్యి కాలు వేసుకుని గెలాట చేస్తూ ఉన్నాడు. ಏನಯ್ಯ ದೊಡ್ಡ ಮನುಷ್ಯನ ತರ ಇದೆ, ಅದೇ ರೀತಿ ನಡ್ಕೊಂಡು ಕಲಿಬೇಕ ಬೇಡನಯ್ಯ? ಕರ್ಮ, ಕೂಚಮ್ಮ. ఏమమ్మ, అక్కడ గలాట అంటి, ఈడొచ్చి కూర్చో, జాగా ఖాళీ ఉంది. అయ్యో దొంగల సీటు నాకొద్ద పోయి. ನೋಡಿ, ಅಲ್ಲಿ ಕಾಣುತ್ತಲ್ಲ ಅಡಿಕೆ ತೋಟ, ಎಲ್ಲ ನಮ್ಮ ಮಾವಂದೆ. ನಮ್ಮ ಮದ್ವೆ ಕಾರಣ ಆ ಅಡಿಕೆ ತೋಟನೇ. ಅದೇನಪ್ಪ ಅಂತ ಕಾರಣ? ನಮ್ಮ ಮದ್ವೆಗಿಂತ ಮುಂಚೆ ನಾನು ನನ್ನ ಹೆಂಡತಿಯಲ್ಲಿ ಕತ್ ಸೇರ್ತಿದ್ವಿ. ಒಂದಿನ ನಮ್ಮ ಮಾವ ನೋಡ್ಬಿಟ್ಟು ನಮ್ಮಿಬ್ರು ಮದ್ವೆ ಮಾಡೇಬಿಟ್ಟ. ಏಯ್, ನೋಡ್ದ್ಯಾ, ನಿನ್ನ ಎಷ್ಟು ದೂರದಿಂದ ಎತ್ಕೊಂಡ್ ಬಂದೆ. ನಾನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ. ರಮೇಶ್, ನಿಮ್ ಹತ್ರ ಯಾವ ವಿಷಯಕ್ಕೂ ಚಾಲೆಂಜ್ ಮಾಡಿಲ್ಲ. ನನ್ನ ಹತ್ರ ಎಲ್ಲ ವಿಷಯದಲ್ಲೂ ಜಯಿಸಿದ್ರೆ, ಆದ್ರೆ ನಮ್ ತಂದೆಯವ್ರ ವಿಷಯದಲ್ಲಿ ಮಾತ್ರ ಜಯಿಸಕ್ಕಾಗಲ್ಲ. ಹಾಗೇಳ್ಬೇಡ ದೀಪಾ, ನನ್ನ ಹತ್ರ ಚಾಲೆಂಜ್ ಅಂದ್ರೆ ಚಾಲೆಂಜ್. ಗೊತ್ತು, ಆದ್ರೆ ನೀವೇ ಬೇರೆ ಜಾತಿ, ನಾವೇ ಬೇರೆ ಜಾತಿ. ಅದ್ರಲ್ಲೂ ಲವ್ ಗಿವ್ ಅಂದ್ ಅವ್ರಿಗೆ ಹಿಡಿಸೋದೇ ಇಲ್ಲ. ಅವರು ತುಂಬಾ ಕೋಪಿಷ್ಟ್ರು. ಅದನ್ನ ನೆನೆಸ್ಕೊಂಡ್ರೆ ಭಯವಾಗುತ್ತೆ ರಮೇಶ್. ದೀಪಾ, ನೀನು ಅದ್ರ ಬಗ್ಗೆ ಯಾವ ರೀತಿನೂ ಯೋಚನೆ ಮಾಡಬೇಡ. ನಿಮ್ ತಂದೆನ ನಾನು ಯಾವ ರೀತಿ ಆದ್ರೂ ಸಮಾಧಾನ ಮಾಡ್ತೀನಿ. ನಮ್ಮ ಮದ್ವೆ ನಡೆದೇ ನಡೆಯುತ್ತೆ. ಆ ಬೆಟ್ಟನೋ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ದೀಪ, ಎಷ್ಟು ಚೆನ್ನಾಗಿದೆ. ನೋಡಿ ದೀಪ, ಈ ಪ್ರದೇಶನ, ಆ ಹಸಿರು, ಆ ಕೆರೆ, ಈ ಊರು, ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ರಮ್ಯವಾಗಿದೆ ಅನ್ಸಲ್ವೇ? ಯಾಕೆಪ್ಪ ಕಣ್ಣೀರು? ಯಾಕೆ, ಏನಾಯ್ತು? ಏನೂ ಇಲ್ಲ ರಮೇಶ್. ಈಗ ಸಂತೋಷವಾಗಿರೋ ಹಾಗೆ ಮುಂದಕ್ಕೂ ಹೀಗೆ ಸಂತೋಷವಾಗಿರ್ತೀವೋ ಇಲ್ವೋ ಅನ್ನೋ ಭಯ ನನ್ನ ಮನಸ್ಸಿಗೆ. ಸರಿ ಸರಿ, ಫೂಲ್, ಹೋಗೋಣ ಬಾ. ನೋಡ್ದೀಪ, ಅಲ್ಲಿ ಕಾಣುತ್ತಲ್ಲ ಆ ಕೋಟೆನ ಚಿಕ್ಕಪ್ಪ ಗೌಡ ಎಂಬ ಪಾಳೆಗಾರ ಕಟ್ಟಿಸ್ನಂತೆ. ಹೌದಾ? ಈ ಕೋಟೆನ ಕಟ್ಟಿಸ್ಲಿಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಆನೆಗಳಿಂದ ತರಿಸಿ ಕಟ್ಟಿಸ್ನಂತೆ. ಇಟ್ಸ್ ರಿಯಲಿ ವಂಡರ್ಫುಲ್. ಇದು ಮಾತ್ರ ಅಲ್ಲ, ಅದೇ ಚಿಕ್ಕಪ್ಪ ಗೌಡರು ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ. ಬಾ, ಪೂಜೆ ಮಾಡಿಸ್ಕೊಂಡು ಹೋಗೋಣ. ನಿಧಾನ ನಿಧಾನ. ಬಾ, ಹತ್ತು. ನೋಡ್ದೀಪ, ಈ ಗೋಪುರ ಎಲ್ಲ ಎಷ್ಟು ಚೆನ್ನಾಗಿದೆ.
ಈ ದೇವ್ರಿದೆಯಲ್ಲ ಇದ್ರ ಮಹಿಮೆ ಇಲ್ಲಿ ತುಂಬಾ ನಡೆಯುತ್ತೆ. ಹ ಹೌದಾ? ಏನ್ ದೀಪ, ನೀನ್ ಅಷ್ಟೊಂದು ದೇವ್ರ ಮುಂದೆ ಕಣ್ಣು ಮುಚ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಏನ್ ಕೇಳ್ಕೊಂಡೆ? ರಮೇಶ್, ವಾರಕ್ಕೊಂದ್ಸಲ ನಾವೆಲ್ಲೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಬರ್ತೀವಿ. ಆದ್ರೆ ಇದುವರೆಗೂ ಯಾವ ರೀತಿ ತಪ್ಪು ಮಾಡಿಲ್ಲ. ನಾವು ಲವ್ ಮಾಡ್ತಾ ಇರೋದು ನಮ್ ತಂದೆಗೆ ತಿಳಿಸಿರೋದೇ ಒಂದೊಂದು ತಪ್ಪು. ಅದಕ್ಕೆ ನಮ್ ತಂದೆಯವ್ರ ಮನಸ್ಸು ಹೇಗಾದ್ರೂ ಬದಲಾಯಿಸಿ ಅವ್ರು ಒಪ್ಕೊಂಡು ನಮ್ಮ ಮದ್ವೆ ಯಾವ ತೊಂದರೆ ಇಲ್ದ ಹಾಗೆ ನಡೆದು ನಾವು 100 ವರ್ಷ ಬಾಳ ಹಾಗೆ ಮಾಡಪ್ಪ ಅಂತ ಬೇಡ್ಕೊಂಡೆ. ಜುಜುಬಿ 100 ವರ್ಷನಾ? ಬಾಬಾ ರಮೇಶ್, ಬಹಳ ಹೊತ್ತಾಯ್ತು. ನಮ್ ತಂದೆ ಹುಡುಕ್ತಾ ಇರ್ತಾರೆ, ಏನ್ ಮಾಡೋದು? ಮೋಟರ್ ಸೈಕಲ್ ಕೆಟ್ಟೋದ್ರೆ ನಾನೇನ್ ಮಾಡೋದು? ಇಲ್ಲಿಂದ ಬೆಂಗಳೂರು ಹೋಗಿ ಯಾವ ವೆಹಿಕಲ್ ಇಲ್ವಂತೆ. ಅಲ್ಲಿ ನೋಡಲ್ಲಿ ಟಿವಿ ಇದೆ. ಇವತ್ತು ರಾತ್ರಿ ಅಲ್ಲಿ ಹೋಗಿ ಇದ್ಬಿಟ್ಟು ನಾಳೆ ಬೆಳಗ್ಗೆ ಫಸ್ಟ್ ಬಸ್ಗೆ ಊರ್ಗೋಣ. ಬಾವೋಣ. ದೀಪ, ಕೈ ಎತ್ರೆ. ನೀವ್ ಇದಕ್ಕೆನ ರೂಮ್ ಮಾಡಿದ್ದು? ಇದೆಲ್ಲ ಈಗ ಬೇಡ, ಮದ್ವೆ ಆದ್ಮೇಲೆ ಏನಿದ್ದು. ಹೋಗಿ ಮಲ್ಕೊಳ್ಳಿ. ಏನ್ ಮಾಡೋದು? ನಿದ್ರೇನೆ ಬರೋದಿಲ್ವಲ್ಲ? ಹೌದು ಹೌದು, ಮಲ್ಕೊಳ್ಳಿ. ಈಗಿರೋದು ಒಂದೇ ಮಂಚ, ಒಂದೇ ಬೆಡ್ಡು, ಒಂದೇ ರಗ್ಗು. ಈಗೇನ್ ಮಾಡೋದು? ನೀನ್ ಎಲ್ಲಿ ಮಲ್ಕೊಳ್ತೀಯಾ? ಹೌದು, ನಾನೆಲ್ಲಿ ಮಲ್ಕೊಳ್ಳೋದು? ಏನಾಯ್ತಪ್ಪ? ರಮೇಶ್, ಈ ರೀತಿ ಒಂಟಿಯಾಗಿ ಬಂದದಕ್ಕೆ ನಾವು ಆವೇಶದಲ್ಲಿ ತಪ್ಪು ನಡೆದೋಯ್ತು. ನಿನ್ನೆ ದೇವಸ್ಥಾನದಲ್ಲಿ ಈ ಕ್ಷಣದವರೆಗೂ ಯಾವ ತಪ್ಪು ಮಾಡಿಲ್ಲ. ನಮ್ಮ ಮದ್ವೆ ಯಾವ ತೊಂದರೆ ಇಲ್ದ ಹಾಗೆ ನಡೀಲಿ ಅಂತ ದೇವ್ರ ಹತ್ರ ಕೇಳ್ದೆ. ಆದ್ರೆ ತಪ್ಪು ನಡೆದು ಹೋಯ್ತು. ನಮ್ಮ ಮದ್ವೆ ಆಗುತ್ತೋ ಇಲ್ವೋ ಅಂತ ನನ್ನ ಮನಸ್ಸಿನಲ್ಲಿ ಕೋಲಾಹಲವಾಗ್ತಾ ಇದೆ. ನನ್ ಕೈ ಬಿಡ್ಬೇಡಿ ರಮೇಶ್, ನನ್ ಕೈ ಬಿಡ್ಬೇಡಿ. ನಾವಿಬ್ರು ತಪ್ಪು ಮಾಡಿರೋ ನಿಜ. ಆದ್ರೆ ಇಷ್ಟು ನಿನ್ನ ನಾನು ಪ್ರೀತಿಸಿ ನನ್ನ ಹೃದಯ ದೀಪವಾಗಿ ಹಗಲು ಇರುಳು ನಿನ್ನೆ ನೆನೆಸ್ಕೊಂಡಿದ್ದೀನಿ. ಆದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ.
ನೀನ್ ಕೇಳ್ಕೊಂಡಿರೋ ಆ ದೇವರೇ ಬಂದು ನಿಲ್ಲಿಸಿದ್ರು ಈ ಮದ್ವೆ ನಡೆದೇ ನಡೆಯುತ್ತೆ. ರಮೇಶ್, ಈ ವಿಷಯದ ಬಗ್ಗೆ ನೀ ತಲೆ ಕೆಡ್ಸ್ಕೊಂಬೇಡ. ನಾಳೆನೆ ನಿಮ್ ತಂದೆನ ಕಂಡು ಈ ಮದ್ವೆಗೆ ಏರ್ಪಾಟ್ ಮಾಡ್ತೀನಿ. ನಮ್ ತಂದೆ ಒಪ್ಕೊಳ್ಳೋ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ನಮ್ ತಂದೆ ಗುಣದ ಬಗ್ಗೆ ಆಗಾಗ ಹೇಳ್ತಾ ಇದ್ದೆ. ನಾವಿಬ್ರು ಮದುವೆ ಮಾಡ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವ್ರ ಮನ್ಸು ಬದಲಾಗಬಹುದು. ಆಮೇಲೆ ನಮ್ಮನ್ನ ಯಾರು ಕೇಳೋರಿಲ್ಲ. ನೀನ್ ಈ ರೀತಿ ಅಳಬಾರ್ದು. ನಾಳೆವರೆಗೂ ಮಾತ್ರ ಪ್ರೇಮ ಜೀವನ, ಆಮೇಲೆ ಸಂಸಾರ ಜೀವನ. ಹೌದಾ? ಹಾಗಾದ್ರೆ ನಾವು ಕಣ. ಅಮ್ಮ, ಏನ್ರಿ ಪೇಪರ್ ಓದ್ತಾ ಇದ್ದೀರಾ? ಪೇಪರ್ನಲ್ಲಿ ಅಂತ ಓದೋ ವಿಷಯ ಏನಿದೆ? ಏನೂ ಇಲ್ಲ. ರಮೇಶ ಅನ್ನೋನು ಒಪ್ನಿದ್ದಂತೆ. ಅವನ ಹೆಂಡತಿ ಗೀತಾ ಅನ್ನೋವಳು ಕಾಣೆಯಾದಂತೆ. ಅವಳನ್ನ ಹುಡ್ಕೊಟ್ಟವ್ರಿಗೆ 1,000 ರೂಪಾಯಿ ಬಹುಮಾನ ಅಂತೆ. ಹೋಗಿಪ್ಪ, ಯಾವಾಗ ನೋಡಿದ್ರು ನಿಮಗ್ ತಮಾಷೆನೆ. ಇಲ್ಲೇ ಇರಿ, ನಾ ಕಾಫಿ ತಗೊಂಡ್ ಬರ್ತೇನೆ. ನನ್ನ ಮಗಳ ಮತ್ತು ನಿಮ್ಮ ಪ್ರೀತಿಯ ಫಲ. ನಿಮ್ಮಿಬ್ಬರ ಪ್ರಾಮಾಣಿಕ ಪ್ರೀತಿಯನ್ನು ತಿಳಿದುಕೊಳ್ತೆ ನಾನು ನಿಮಗೆ ಅಡ್ಡ ಆದೆ. ಆದ್ರೆ ಪ್ರಾಯಶ್ಚಿತ್ತವಾಗಿ ನಾನು ಇಲ್ಲಿಂದ ಹೊರಟೋಗ್ತಾ ಇದ್ದೀನಿ. ಆದ್ರೆ ನೆನಪಿರಲಿ ರಮೇಶ್, ನಿಮ್ಗೆ ಸ್ತ್ರೀ ಶಾಪ ತಟ್ಟದೇ ಇರೋದಿಲ್ಲ. ಸ್ತ್ರೀ ಶಾಪ ತಟ್ಟದೇ ಇರೋದಿಲ್ಲ. ಕಾಫಿ? ಏನ್ರಿ, ಯಾರ ಮಗು ಇದು? ಇಲ್ಲಿಗೆ ಹೇಗ್ ಬಂತು? ಗೀತಾ, ಯಾರ ಮಗು ಅನ್ನೋದು ಗೊತ್ತಿಲ್ಲ. ಯಾರೋ ನಮ್ಮ ಮನೆ ಹೂವಿನ ತೋಟದಲ್ಲಿ ಮಲಗಿಸಿದ್ದಾರೆ. ಚಿಚಿ, ಯಾವಳು ಏನೇನ್ ಮಾಡ್ಕೊಂಡು ಹುಟ್ಟಿದ ಮಗುನ ಏನೋ. ಮೊದಲು ಅದನ್ನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ಬಿಡಿ. ಗೀತಾ, ಅವಸರ ಬರಬೇಡ. ಆ ರೀತಿ ಒಂದೂ ನಡೆದಿಲ್ಲಾರದು. ಈ ಮಗು ನಿಲ್ ಬಿಟ್ಟು ಹೋದವರು ಮತ್ತೆ ಹುಡ್ಕೊಂಡು ಬಂದೇ ಬರ್ತಾರೆ. ಅಲ್ಲಿವರೆಗೂ ಈ ಮಗು ನಮ್ಮ ಹತ್ರನೇ ಇರ್ಲಿ. ಮಗುನ್ ಹುಡ್ಕೊಂಡು ಯಾರು ಬರ್ದೇ ಇದ್ರೆ ಏನ್ ಮಾಡ್ತೀರಾ? ಯಾರು ಬರ್ದ ಹೋದ್ರೆ ನಾವೇ ಬೆಳೆಸೋಣ. ಹ್ಮ್. ಏಯ್ ಟುಡು, ಏಯ್ ಟುಡು 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 ಏಯ್.
ಏನು ತುಂಬಾ ಯೋಚನೆ ಮಾಡ್ತಾ ಇದ್ದೀರಲ್ಲ? ಏನೂ ಇಲ್ಲ ಗೀತಾ, ಹಳೆ ನೆನಪುಗಳು ಜ್ಞಾಪಕ ಬಂತು. ಓಹೋ, ಇಷ್ಟು ವರ್ಷ ಆದ್ರೂ ಆ ವಿಷಯ ಇನ್ನೂ ಮನ್ಸು ಬಿಟ್ಟು ಹೋಗ್ಲಿಲ್ವಲ್ಲ? ಅವಳೇ ನಿಮಗ್ ಮೋಸ ಮಾಡ್ಬಿಟ್ಲು. ಆದ್ರೂ ಅವಳ ಬಗ್ಗೆ ಇಷ್ಟೊಂದು ಯೋಚನೆ ಇಟ್ಕೊಂಡಿರೋದು ನನಗ್ ದ್ರೋಹ ಮಾಡ್ದಂಗಾಗುತ್ತೆ. ಗೀತಾ, ಈಗೇನಾಯ್ತು? ಈಗ ಯಾಕೆ ಮಾತಾಡ್ತಾ ಇದೀಯಾ? ನಾನೇನ್ ಹೇಳ್ದೆ? ನೋಡಿ, ಈಗಾಗಿರೋದು ಸಾಕು. ಇನ್ನೊಂದ್ಸಾರಿ ಅವಳು ಜ್ಞಾಪಿಸ್ಕೊಂಡು ಅವಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನೆಲ್ಲಾದ್ರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ ಫ್ಯಾಮಿಲಿ ವಿಷಯದಲ್ಲಿ ಮಾತಾಡ್ತೇನೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಲೈಫ್ನಲ್ಲಿ ಎಷ್ಟೋ ಕಷ್ಟ ನಷ್ಟಗಳು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಮನಸ್ಸು ಬೇಜಾರು ಮಾಡ್ಕೋಬಾರ್ದು ಸರ್. ಅಯ್ಯೋ, ಇವ್ರ ವಿಷಯ ನಿಮಗ್ ಗೊತ್ತಿಲ್ಲ ಸರ್. ಸರ್, ಈಗ ನೀವು ಮಾತಾಡ್ತಿದ್ದ ವಿಷಯ ನನಗೆ ಗೊತ್ತಾಯ್ತು. ನನ್ನ ಹೆಂಡ್ತಿದ್ದಾಳಲ್ಲ, ಅವಳ ಲೈಫ್ನಲ್ಲೂ ಕೂಡ ಈ ಲವ್ ವಿಷಯದಲ್ಲಿ ಸಿಕ್ಕಾಕೊಂಡು ಏನೇನೋ ಆಯ್ತಂತೆ. ಹೀಗಿತ್ತು ನಾನು ಅವಳಿಗೆ ಲೈಫ್ ಕೊಟ್ಟೆ. ವೈ ಐ ವಿಲ್ ಟೇಕ್ ಎವ್ರಿಥಿಂಗ್ ಈಸಿ. ಓ, ನಿಮ್ಮ ಮಗಳ ಹೆಸರೇನಮ್ಮ? ಲತಾ. ಲತಾ? ಗುಡ್ ಗುಡ್. ನೋಡೆ, ಆ ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ. ನೀನು ಇದೆಯಾ? ಮದುವೆ 3 ವರ್ಷ ಆದ್ರೂ ಒಂದ್ ಮಗು ಎತ್ಕೊಡ್ಲಿಲ್ವಲ್ಲ? ಬೆಂಗಳೂರಿಗೆ ಹೋದ್ಮೇಲೆ ಲೆಟ್ ಮೀ ಟ್ರೈ ಸಿನ್ಸಿಯರ್ಲಿ. ಅಲ್ಲೋಡಿ ಸರ್, ಆ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಲ್ಲ ಮಂಟಪದಲ್ಲಿ, ನಿಜವಾದ ಪ್ರೇಮಿಗಳು ಬಂದು ಹೂವ ಹಾಕಿದ್ರೆ ಅವ್ರ ಪ್ರೇಮ ಸಕ್ಸಸ್ ಆಗುತ್ತೆ ಅಂತ ಹಿಂದಿನ ಕಾಲದಿಂದಲೂ ಹೋಗಿ ಬಂದಿದ್ದಾರೆ. ಅಲ್ಲಿ ಮನೆ ಕಟ್ಟಿ ವಾಸ ಮಾಡಬೇಕು ಅಂತಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ ಜನ ಇನ್ನೂ ಮೂಢನಂಬಿಕೆಲೇ ಇದ್ದಾರೆ. ಏನ್ ಸರ್, ನಿಮ್ ಲೈಫ್ ನಲ್ಲಿ ಈ ರೀತಿ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ? ಯಾಕಣ್ಣ ಬಸ್ ನಿಲ್ಸ್ಬಿಟ್ಟೆ? ಫ್ಯಾನ್ ಬೆಲ್ಟ್ ಕಟ್ ಆಗಿರೋದ್ರಿಂದ ಅರ್ಧ ಗಂಟೆ ಆಗ್ಬೋದು ರಿಪೇರಿ ಮಾಡಕ್ಕೆ. ಹೌದೇನು? ಯುವರ್ ಅಟೆನ್ಷನ್ ಪ್ಲೀಸ್. ಬಸ್ ನಲ್ಲಿ ರಿಪೇರಿ ಇರೋದ್ರಿಂದ ತಾವೆಲ್ಲರೂ ಅರ್ಧ ಗಂಟೆ ಕಾಲ ವಿಶ್ರಾಂತಿ ತಗೋಬಹುದು. Come on, friends, let's enjoy. Come on. ಬಾಲತಾ, ಬಾಗಿತಾ? ನಾ ಬರಲ್ಲ, ಮಗು ಅಳ್ತಾ ಇದೆ. ಸರಿ. Friends, attention! Life is a game, play it! Life is a song, sing it! ಯೌವನವೇ ಜಾಲಿ ಪಿಕ್ನಿಕ್, ಯೌವನವೇ ಜಾಲಿ ಪಿಕ್ನಿಕ್, ಜೀವನವೇ fun and frolic. Let us sing, let us swing, ಕೂಡಿ ನಾವಾಡುವ, live a happy, lovely, sweet time. ಯೌವನವೇ ಜಾಲಿ ಪಿಕ್ನಿಕ್, ಪಿಕ್ನಿಕ್. Meet me, dear darling, give the beat for dancing. ಯಾರೋ ಏನೋ ಜೋಡಿ ಕೈ ಮೈ ಸೋಕಿ ಹಾಡಿ ಎಲ್ಲರೂ ಒಂದ
ಒಂದಾಗಿ ಜೊತೆಯಲ್ಲಿ ಕುಣಿವ ಮೋಜನು ಮಾಡುವ ಬಾ 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 ಎಲ್ಲರೂ ಒಂದಾಗಿ ಜೊತೆಯಲ್ಲಿ ಕುಣಿವ ಮೋಜನು ಮಾಡುವ ಯೌವನವೇ ಜಾಲಿ ಪಿಕ್ನಿಕ್ everybody together If life is a challenge, did I say? If life is a question, answer it, damn it! ನಿನ್ನೆ ಹಳಸು ಬೇಡ, ನಾಳೆ ಕನಸು ನೋಡ. ಎಂಜಾಯ್ಮೆಂಟ್ ಎಂಚಾಂಟ್ಮೆಂಟ್ ಇಂದಿನ ದಿನವೇ ಸೇರುವ ಬನ್ ಕಮ್ 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 ಆನ್. ಎಂಜಾಯ್ಮೆಂಟ್ ಎಂಚಾಂಟ್ಮೆಂಟ್ ಇಂದಿನ ದಿನವೇ ಸೇರುವ ಬನ್ನಿ ಬನ್ನವೇ ಜಾಲಿ ಪಿಕ್ನಿಕ್ ಜೀವನವೇ fun and frolic. Let us sing, let's swing, ಕೂಡಿ ನಾವಾಡುವ and live a happy, lovely, sweet time. ಸೈಲೆನ್ಸ್ ಪ್ಲೀಸ್. ನಾವುಗಳು ಈಗ ಅತ್ಯಂತ ರಮ್ಯವಾದ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಶಿಂಷಾಕ್ಕೆ ಬಂದಿದ್ದೇವೆ. ನಮ್ಮ ಪಿಕ್ನಿಕ್ ನ ಕೊನೆಯ ಹಂತ ಇದು. ತಾವೆಲ್ಲರೂ ನಿಧಾನವಾಗಿ ಸ್ನಾನ ಮಾಡಿ ಊಟ ಮಾಡಿಕೊಂಡು ಬರಬಹುದು. ಇಲ್ಲಿ ನೋಡಿ ಸರ್, ಬಸ್ಸು ಈ ಸಂಜೆ ಹೊರಡಲಿದೆ. ಕೊನೆಗೊಂದಿದ್ರಿಂದ ಎತ್ತರಲ್ಲ ಇವರು. ಓಕೆ, ಬನ್ನಿ ಬನ್ನಿ. ಪಾಪಣ, ಯಾಕೆ ಏನ್ ಈಗ ನಿದ್ದೆ ಮದುವೆ ಆದಂಗಿದೆಯಲ್ಲ ನೀನು? ಬಾಬಾ ಕರ್ಕೊಂಡು ಬಾ ಜಲ್ದಿ. ಹಾ ಬನ್ನಿ ಸರ್. ರಾಮ ತೊರಗಾರ ಬನ್ನಿ ಸರ್, ಬನ್ನಿ. ಅಪ್ಪ ಅರ್ಧ ಬಸ್ ಖಾಲಿ ಆದಂಗ ಆಯ್ತು ನನಗೆ. ಬಾಬಾ ಬಾಬಾ ಒಂದು ಕೋಡು ಬಾ. ದೀಪಾ ಕಮಾನ್ ಬಾ ಹೋಗೋಣ. ಇಲ್ಲ, ನಾನ್ ಬರೋದಿಲ್ಲ. ನೀವೇ ಹೋಗಿ ಬನ್ನಿ, ನಾ ಇಲ್ಲೇ ಇರ್ತೀನಿ. ಕಮಾನ್ ಲೆಟ್ಸ್ ಗೋ. ಓಕೆ ಓಕೆ. ಅಪ್ಪ ಅಪ್ಪ ಪಾಪ, ನಾವು ಹೋಗೋಣ ಪಾಪ. ಪಾಪ ಯಾಕೆ ನಿಂತಿದ್ದೀರಾ? ಬನ್ನಿ, ಮಗು ಬೇರೆ ಕರೀತಾ ಇದೆ. ಬನ್ನಿ ಹೋಗೋಣ. ಗೀತಾ, ಇವತ್ತು ಯಾಕೋ ತುಂಬಾ ತಲೆನೋವ್ತಾ ಇದೆ. ಮಕ್ಕಳು ಕರ್ಕೊಂಡು ನೀನೇ ಹೋಗು. ಹಾ ಹೌದೌದು, ಬಸ್ ಹತ್ತಿದ ತಕ್ಷಣ ನಿಮಗ್ ತಲೆನೋವು ಶುರುವಾಯ್ತು. ಬಾರಿ ಲತಾ, ನಾವೇ ಹೋಗೋಣ.
ರಮೇಶ್, ಆವತ್ತು ನಾನ್ ಬಂದ್ ಕರೆದಾಗ ನೀನ್ ಬರ್ಲಿಲ್ಲ. ಆಗ ನಾನು ಎಷ್ಟೊತ್ತೆ ಗೊತ್ತಾ ದೀಪಾ, ಇಬ್ರು ಬದಲಾಯಿಸಿದ್ದು. ಇಲ್ಲ ರಮೇಶ್, ನಾನ್ ಕಾರಣ ಅಲ್ಲ. ಇಲ್ಲ, ನಿಜವಾದ ಕಾರಣ ಏನು ಅಂತ ನಿಮಗೆ ಗೊತ್ತಿಲ್ಲ ರಮೇಶ್. ಅವತ್ತು ನೀವು ನನ್ನ ನಿಮ್ಮ ಮನೆಯೊಳಗೆ ಬಿಟ್ಟು ಹೋದ್ರಿ. ಆಗ ದೀಪಾ, ನೀನು ಕಾಲೇಜಿಗೆ ಹೋಗ್ತಾ ಇಲ್ಲ, ಯಾವೊಂದು ತಿರುಗ್ತಾ ಇದೆ ಅಂತ ಪ್ರಿನ್ಸಿಪಾಲ್ರು ಕಂಪ್ಲೇಂಟ್ ಮಾಡಿದ್ರು. ಯಾರು ಎಷ್ಟು ದಿವಸ ನಡೀತಾ ಇದೆ ವ್ಯವಹಾರ? ಯಾಕೆ ಸುಮ್ಮನಿದ್ಯಾ? ನೋಡು, ನಾಳೆ ನನ್ನ ಮಾತೇನಾದ್ರೂ ಮೀರಿದ್ರೆ ಮುಂದಾಗೋ ವಿಷಯ. ಅದು ಅವನು ಬಂದ. ಅವ್ನು ಒಳಗೆ ಬರ್ಕೊಡ್ತು. ಅವನ ಜೊತೆ ಬೇರೆ ಏನು ಮಾತಾಡ್ಕೊಡ್ತು. ಅವನೇನಾದ್ರೂ ಮೀರಿ ಒಳಗೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಅವನೇನಾದ್ರೂ ಒಳಗೆ ಬಂದ್ರೆ ನಾನು ಮನುಷ್ಯನಾಗಿರೋದಿಲ್ಲ. ನೀನೇನಾದ್ರೂ ಅವನ ಹತ್ರ ಹೋಗ್ಬೇಕು ಅಂತಿದ್ರೆ ಇಲ್ಲಿ ನನ್ನ ಹೆಣ ಬಿದ್ಮೇಲೆ ನೀನು ಹೋಗು. ಹೇಳು, ನಿನಗೆ ಅವನು ಬೇಕೋ ನಾನು ಬೇಕು? ದೀಪಾ, ದೀಪಾ, ಬೇಗ ಅವ್ನು ಹೋಗು ಅಂತ ಹೇಳು. ನನ್ನ ಹತ್ರ ಏನ್ ಮಾತಾಡೋದು ಬೇಡ. ಏನ್ ಹೇಳ್ತಾ ಇದೆಯಾ ದೀಪಾ? ಇವತ್ತು ನಮ್ಮ ಮದ್ವೆ ಅನ್ನೋದು ಮರ್ತು ಬಿಟ್ಟಿಯಾ? ನಮ್ಮ ಫ್ರೆಂಡ್ಸ್ ಎಲ್ಲ ಮನೆ ಹತ್ರ ಕಾಯ್ತಾ ಇರ್ತಾರೆ. ದೀಪಾ, ಬಾ ದೀಪಾ. ನಾನ್ ಬರೋದಿಲ್ಲ. ನೀವು ಹೋಗಿ, ನೀವು ಹೊರಟೋಗಿ. ನೀನು ಊಟ ಮಾಡ್ತೇನಮ್ಮ? ಇಲ್ಲಪ್ಪ, ನನ್ಗೂಟ ಬೇಡ. ದೀಪಾ, ಯಾಕಮ್ಮ ಹೀಗೆ ಮಾಡ್ತಾ ಇದೀಯ? ನೋಡು, ನನ್ನ ಮಾತು ಕೇಳು. ನಮ್ಮ ಮಂತನ್ ಮಾನ ಮರ್ಯಾದೆ ಉಳಿಬೇಕಾದ್ರೆ ನೀನು ಅವನ್ ಮರ್ತು ಬಿಡ್ಬೇಕಮ್ಮ. ಅವನು ಯಾವ ಜಾತಿನೋ ಏನೋ, ನಾಳೆ ನಮ್ಮ ನೆಂಟ್ರೆಸ್ಟ್ ಮನೆಗೆ ಹೋಗಕ್ಕಾಗೋದಿಲ್ಲಮ್ಮ. ನಮ್ಮನ್ನ ಸಮಾಜದಿಂದ ಬಹಿಷ್ಕಾರ ಹಾಕಿದ್ರೂ ಹಾಕ್ಬೋದು. ಅಪ್ಪ, ನನ್ನ ಜೀವನದಲ್ಲಿ ಮದುವೆ ಅನ್ನೋದಿದ್ರೆ ಅದು ರಮೇಶ್ ಜೊತೆನೆ. ಇಲ್ದೇ ಇದ್ರೆ ಹೀಗೆ ಒಂಟಿಯಾಗಿ ಎದ್ಬಿಡ್ತೀನಪ್ಪ. ಯಾಕೆ? ಏನಾಯ್ತು? ಏನಾಯ್ತಮ್ಮ? ಯಾಕಮ್ಮ? ಯಾಕೆ ಮೈ ಹುಷಾರಾಗಿಲ್ವೇ? ಚಿನ್ನಮ್ಮ, ಚಿನ್ನಮ್ಮ, ಬೇಗ ಬಾಮ್ಮ ಇಲ್ಲಿ. ಏನ್ ಬುದ್ಧಿ? ನೋಡು, ನಮ್ ದೀಪಕ್ ಯಾಕೋ ಮೈ ಹುಷಾರಾಗಿಲ್ಲ. ಪಕ್ಕದಲ್ಲಿ ಡಾಕ್ಟರ್ ಇದ್ದಾರೆ. ಸರಿ ಬುದ್ಧಿ. ಬುದ್ಧಿ, ಡಾಕ್ಟರ್ ಬಂದ್ರು. ಬನ್ನಿ ಡಾಕ್ಟ್ರೆ, ಬನ್ನಿ. ಸ್ವಲ್ಪ ಬರ್ತೀರಾ? ಸರ್, ನಿಮ್ಮ ಮಗಳು ಈಗ ಗರ್ಭಿಣಿ. ಅಪ್ಪ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಮ್ಮ. ನಿನ್ನ ಜೀವನಾನೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲಮ್ಮ. ಈಗ ನಾನು ಏನು ಮಾಡ್ಲಿ? ಅಯ್ಯೋ ದೇವ್ರೇ, ನನ್ ಕ್ಷಮಿಸ್ಬಿಡಪ್ಪ, ನನ್ ಕ್ಷಮಿಸ್ಬಿಡಪ್ಪ. ನಾನು ಕ್ಷಮಿಸ್ಬಿಡ್ಬಹುದಮ್ಮ, ಆದ್ರೆ ನೀನು ಗರ್ಭಿಣಿ ಅಂತ ಗೊತ್ತಾದ್ರೆ ಊರಲ್ಲಿ ನಾನು ಹೇಗಮ್ಮ ಆಮೇಲೆ ತಲೆ ಎತ್ಕೊಡ್ತೀನಿ? ಅಪ್ಪ, ನನ್ನಿಂದ ನಿಮ್ಮ ಮಾನ ಗೌರವ ಎಲ್ಲ ಹೋಯ್ತು.
ಮತ್ತೆ ನೆಂದು ನಿಮ್ಗೆ ತೊಂದರೆ ಕೊಡಲ್ಲಪ್ಪ. ನಾನೆಲ್ಲಾದ್ರೂ ಹೋಗಿ ಆತ್ಮಹತ್ಯೆ ಮಾಡ್ಕೋತೀನಿ. ಬೇಡಮ್ಮ, ಎಂತ ಮಾತು ಹೇಳ್ತಾ ಇದೆಯಮ್ಮ? ಎಂತ ಮಾತು ಹೇಳ್ತಾ ಇದೆಯಾ? ಅಪ್ಪ, ನೀ ಏನು ಯೋಚನೆ ಮಾಡ್ಬೇಡಮ್ಮ. ನಾನು ಈಗಲೇ ಅವ್ನು ಕರ್ಕೊಂಡು ಬರ್ತೀನಿ. ಅವನ ಕೈ ಹಿಡಿದು ಕಾಲಿಗೆ ಬಿದ್ದು ಹೇಗೋ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬರ್ತೀನಮ್ಮ. ಅಪ್ಪ, ನಿಜವಾಗ್ಲೂನಪ್ಪ? ನಿಜವಾಗ್ಲೂನಪ್ಪ? ನಿಜವಾಗ್ಲೂ ಕರ್ಕೊಂಡು ಬರ್ತೀನಮ್ಮ. ನಿಜವಾಗ್ಲೂ ಕರ್ಕೊಂಡು ಬರ್ತೀನಿ. ನೀನು ಆಯಾಸ ಮಾಡ್ಕೋಬೇಡ. ಮಲ್ಕೋ, ಬಾ. ದೀಪಾ, ಅಪ್ಪ, ಅವ್ರು ಬಂದ್ರಾ? ಏನ್ ಹೇಳಿದ್ರು? ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಅಪ್ಪ, ಅವನು ನಿನಗೆ ಮೋಸ ಮಾಡ್ಬಿಟ್ಟಪ್ಪ, ಮೋಸ ಮಾಡ್ಬಿಟ್ಟ. ನಿನ್ನ ದುರದೃಷ್ಟ. ಇವತ್ತು ಅವನ ಮದುವೆ ಕಣಮ್ಮ. ನಾನು ಹೋಗುವ ಅಷ್ಟರಲ್ಲಿ ಅವನ ಮದುವೆನೂ ಆಗೋಗ್ಬಿಟ್ಟಿತ್ತಮ್ಮ, ಆಗೋಗ್ಬಿಟ್ಟಿತ್ತು. ಅಪ್ಪ, ಅಪ್ಪ, ದೀಪಾ, ದೀಪಾ, ಹೆಣ್ಮಗು. ದೀಪಾ, ದೀಪಾ, ನಿನ್ನ ಬಾಳ್ವೆಗೆ ನಾನು ಈ ಮಗು ಇಬ್ರು ಅಡ್ಡವಾಗಿದ್ದೇವೆ, ಅಡ್ಡವಾಗಿದ್ದೇವೆ. ನಿನ್ನ ಜೀವನಕ್ಕೊಂದು ದಾರಿ ಸಿಗಬೇಕಾದ್ರೆ ನಾನು ಇರಬಾರ್ದು, ಈ ಮಗುನೂ ಇರಬಾರ್ದು. ಕಣ್ಮರೆಯಾಗಿ ಹೊರಟೋಗ್ತೀನಿ, ಕಣ್ಮರೆಯಾಗಿ ಹೊರಟೋಗ್ತೀನಿ. ಅವತ್ತು ನನ್ನ ಮಗು ನೊಂದಕ್ಕೆ ಹೋದ್ ನಮ್ಮ ತಂದೆಯವರು ಎಲ್ಲಿ ಹೋದ್ರು ಏನಾದ್ರು ಅಂತ ಇದುವರೆಗೂ ಒಂದೂ ಗೊತ್ತಿಲ್ಲ ರಮೇಶ್. ದೀಪಾ, ನನಗಿರೋ 2 ಮಕ್ಕಳಲ್ಲಿ ಮೊದಲೇ ಮಗಳಿದ್ದಾಳಲ್ಲ ಲತಾ, ಅವಳೇ ನಿನ್ನ ಮಗಳು. ಹೌದಾ ರಮೇಶ್? La 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 la
ಮೊದಲು ಬಟ್ಟೆ ಬಿಚ್ಚಮ್ಮ, ನಾನು ಸ್ನಾನ ಮಾಡ್ತೀನಿ. ಹಾ ಬಾ. ದೈವವೊಂದು ಅನ್ಸುತ್ತೆ ಸರ್. ನನ್ನ ಸರ್ವಿಸ್ ನಲ್ಲಿ ಇಂಥ ದುರ್ಘಟನೆ ಯಾವತ್ತೂ ನಡೆದಿರಲಿಲ್ಲ ಸರ್. ಈ ಸಮಯದಲ್ಲಿ ನೀವು ಧೈರ್ಯ ವಹಿಸಿ ಆ ಮಗು ಸಮಾಧಾನ ಹೇಳ್ಬೇಕು ಸರ್. ಬನ್ನಿ ಸರ್, ನೀವ್ ಎಲ್ಲಿ ಹೋಗ್ಬೇಕೋ ಅಲ್ಲಿ ನಿಮ್ಮನ್ನು ಬಿಟ್ಟು ಮುಂದೆ ನಾವು ಹೋಗ್ತೀವಿ ಸರ್. ಬನ್ನಿ ಸರ್. ಬನ್ನಿ ಸರ್, ಬನ್ನಿ. ದಯವಿಟ್ಟು ನನ್ಗೆ ಯಾರು ಒತ್ತಾಯ ಮಾಡಬೇಡಿ. ನನ್ನ ಹೆಂಡತಿ ಮಗು ದೇಹ ನೋಡಬಹುದು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನಾನು ಎಲ್ಗೂ ಬರೋದಿಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಸರ್. ಸರ್, ನೀವು ಹೀಗೆ ಹೇಳಿದ್ರೆ ಹೇಗೆ ಸರ್? ನೀವು ಹೇಗೆ ಬೇಕಾದ್ರೂ ಇರ್ಬೋದು, ಆದ್ರೆ ಆ ಮಗು ಸರ್, ನೀವು ತಪ್ಪಾಗಿ ತಿಳ್ಕೊಳ್ಳೋದಂದ್ರೆ ನಿಮ್ಗೊಂದು ಮಾತು ಕೇಳ್ತೀನಿ. ಲತಾನ ನಾವು ಕರ್ಕೊಂಡು ಹೋಗಿ ಸಾಕ್ಬಿಡಿ. ನಿಮ್ ಮನಸ್ಸು ಸರಿ ಹೋದ್ಮೇಲೆ ಯಾವಾಗ ಬೇಕಾದ್ರೆ ಬಂದು ಕರ್ಕೊಂಡು ಹೋಗ್ಬೋದು. ನೋಡಿ, ನಿಮ್ ಮಗುನ ನಮ್ಮ ಮಗು ಹಾಗೆ ಸಾಕೊಳ್ತೀವಿ. ಪ್ಲೀಸ್. ಅಮ್ಮ